ಮಕರ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳಲ್ಲಿ ನಿಮಗೆ ನಿಮ್ಮ ನಿರೀಕ್ಷೆಗೂ ಮೀರಿದ ಆದಾಯ ಮತ್ತು ಸಹಾಯ ದೊರೆಯುತ್ತದೆ. ಬಹುದಿನದಿಂದ ನಡೆಯದೇ ಇದ್ದ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ರಾಜಕೀಯ ಪ್ರವೇಶಿಸಲು ಇದು ಸಕಾಲ. ಒಂದು ವೇಳೆ ನೀವು ರಾಜಕಾರಣಿಯಾಗಿದ್ದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ವಾದ ವಿವಾದಗಳಲ್ಲಿ ನಿಮ್ಮದೇ ಜಯ. ಕೈಹಿಡಿದ ಕಾರ್ಯಗಳನ್ನು ಸಂಪೂರ್ಣಗೊಳಿಸುವಿರಿ. ನಿಮ್ಮ ತಾಯಿಯ ಹೆಸರಿನಲ್ಲಿ ಹೋಟೆಲ್ ಅಥವಾ ಬೇಕರಿಯನ್ನು ಆರಂಭಿಸಿದರೆ, ಉತ್ತಮ ಆದಾಯವಿರುತ್ತದೆ. ನೂತನವಾದ ಮನೆಯನ್ನು ಕೊಳ್ಳುವ ಯೋಗವಿದೆ. ವಾಹನ ಲಾಭವಿದೆ. ಹಾಗೆಯೇ ಸಂತಾನಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೂ ಕೂಡ ಉತ್ತಮವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಪಡಬೇಕು. ಸ್ವಂತ ಶಾಲೆ ಕಾಲೇಜುಗಳನ್ನು ನಡೆಸುತ್ತಿರುವವರಿಗೂ ಉತ್ತಮವಾಗಿದೆ. ನಿಮಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ವಿಘ್ನಗಳು ಕಾಡುತ್ತಿವೆ. ಹಿಂದಿನಂತೆ ಯಾವುದೇ ಕೆಲಸವೂ ಕೂಡ ಬೇಗನೆ ಆಗುತ್ತಿಲ್ಲ. ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗುತ್ತಿವೆ. ಎಲ್ಲಾ ಕೆಲಸಗಳು ಕೂಡ ವಿಳಂಬವಾಗುತ್ತಿವೆ. ನೀವೇನು ಕೂಡ ಚಿಂತಿಸುವ ಅಗತ್ಯವಿಲ್ಲ. ಈ ಸಮಸ್ಯೆಗೆ ನಾನೊಂದು ಸುಲಭವಾದ ಪರಿಹಾರವನ್ನು ಹೇಳಿಕೊಡುತ್ತೇನೆ. ನೀವು ತಪ್ಪದೇ ಆ ಪರಿಹಾರವನ್ನು ಮಾಡಿಕೊಂಡಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಮುಗಿಯುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಗೆಲುವು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನೀವು ತಪ್ಪದೇ ನಾನು ಹೇಳುವ ಪರಿಹಾರವನ್ನು ಮಾಡಿಕೊಳ್ಳಿ. ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಲು ನೀವು ಒಂದು ಪೆನ್ನು ಮತ್ತು ಪುಸ್ತಕವನ್ನು ತೆಗೆದುಕೊಳ್ಳಿ. ನಾನು ಹೇಳುವ ಪರಿಹಾರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ತಿಂಗಳಲ್ಲಿ ಪ್ರತಿದಿನವೂ ಕೂಡ ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕಬೇಕು. ಅದರಲ್ಲಿಯೂ ಕೂಡ ನಿಮಗೆ ಕಪ್ಪು ಬಣ್ಣದ ನಾಯಿಗಳು ಕಾಣಿಸಿಕೊಂಡರೆ ಯಾವುದೇ ಕಾರಣಕ್ಕೂ ಆಹಾರ ಹಾಕುವುದನ್ನು ಮರೆಯಬೇಡಿ. ಒಟ್ಟಿನಲ್ಲಿ ಈ ತಿಂಗಳ ಪ್ರತಿದಿನವೂ ಕೂಡ ನೀವು ಬೀದಿ ನಾಯಿಗಳಿಗೆ ನಿಮ್ಮ ಕೈಯಲ್ಲಿ ಯಾವ ಆಹಾರ ಹಾಕಲು ಆಗುತ್ತದೆಯೋ ಅದನ್ನು ಹಾಕಿ. ಈ ರೀತಿಯಾಗಿ ನೀವು ಮಾಡುತ್ತಾ ಬಂದರೆ ನಿಮಗೆ ಅಪರಿಮಿತವಾಗಿ ಅಭಿವೃದ್ಧಿ ಉಂಟಾಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತದೆ. ನಿಮಗೆ ಉಂಟಾಗುತ್ತಿದ್ದ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ. ಈ ಪರಿಹಾರವನ್ನು ಮಾಡಿಕೊಳ್ಳಲು ನಿಮಗೆ ಕೋಟಿಗಟ್ಟಲೆ ಖರ್ಚಾಗುವುದಿಲ್ಲ. ಹಾಗಾಗಿ ನೀವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅಭಿವೃದ್ಧಿಯನ್ನು ಹೊಂದಿ. ಇದೇ ರೀತಿಯ ಉತ್ತಮವಾದ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತನು ಎಲ್ಲಾ ಸಂಪತ್ತುಗಳನ್ನು ಕರುಣಿಸಲಿ. ನಮ್ಮೊಂದಿಗೆ ಈ ಮಂತ್ರವನ್ನು ನೀವು 3 ಬಾರಿ ಹೇಳಿ. ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ.